ಇನ್ನು ಈಗ ಈ ಸುಹಾಸ್ ಶೆಟ್ಟಿ ಕೊಲೆ ವಿಚಾರಕ್ಕೆ 8 ಜನರನ್ನ ಅರೆಸ್ಟ್ ಮಾಡಿದೆ. ಆ 8 ಜನರಲ್ಲಿ ಒಬ್ಬ ನಾಗರಾಜ್ ಮತ್ತೊಬ್ಬ ರಂಜಿತ್. ಈ ನಾಗರಾಜ್ ಮತ್ತು ರಂಜಿತ್ ಯಾರು? ಈ ಪ್ರಶ್ನೆ ಈಗ ಮೂಡ್ತಾ ಇದೆ. ಉತ್ತರ ಕೊಡ್ತೀವಿ. ಅದಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸದ ನಾಗರಾಜ್ ಮತ್ತು ರಂಜಿತ್, ಇವರಿಬ್ರು ಚಿಕ್ಕಮಗಳೂರಿನ ಕಳಸದವರು. ಕೋಮು ಬಣ್ಣ ಬರೋದು ತಪ್ಪಿಸೋದಕ್ಕೆ ಯುವಕರನ್ನ, ಈ ಇಬ್ಬರನ್ನ ಬಳಕೆ ಮಾಡಿಕೊಳ್ಳಾಯ್ತಾ ಅನ್ನುವಂತಹ ಪ್ರಶ್ನೆ. ಈಗ ಒಂದೇ ಸಮುದಾಯಕ್ಕೆ ಸೇರಿದವರು ಈ ಮರ್ಡರ್ ಕೇಸಲ್ಲಿ ಇದ್ರು ಅಂತಂದ್ರೆ ಅದು ಕೋಮು ಬಣ್ಣ ಕಟ್ಕೊಳ್ಳುತ್ತೆ. ಹೀಗಾಗಿ ಈ ನಾಗರಾಜ್ ಮತ್ತು ರಂಜಿತ್ನನ್ನ ಈ ಯುವಕರು ಬಳಕೆ ಮಾಡಿಕೊಂಡ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಸುಹಾಸ್ ಹತ್ಯೆಯಲ್ಲಿ ನಾಗರಾಜ್ ಮತ್ತು ರಂಜಿತ್ ಪಾತ್ರ ಏನಾಗಿದ್ರೆ ಸುಹಾಸ್ ಕೇಸ್ನಲ್ಲಿ ಅತಿದೊಡ್ಡ ಅನುಮಾನ ಈಗ ಸೃಷ್ಟಿಯಾಗಿದೆ. ಹಾಗಿದ್ರೆ ನಾಗರಾಜ್ ಮತ್ತು ರಂಜಿತ್ ಬಾಡಿಗೆ ಹಂತಕರ? ಕಳಸದಲ್ಲಿ ಶಾಮಿಯಾನ ಕೆಲಸ ಮಾಡ್ತಾ ಇರುವಂತಹ ನಾಗರಾಜ್, ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರುವಂತದ್ದು ರಂಜಿತ್. ಇವರಿಬ್ಬರಿಗೂ ಸುಹಾಸ್ ಶೆಟ್ಟಿ ಮೇಲೆ ಏನ್ ದ್ವೇಷ? ಇವರಿಬ್ರು ಯಾಕೆ ಸುಹಾಸ್ ಶೆಟ್ಟಿಯ ಮರ್ಡರ್ ಅಲ್ಲಿ ಭಾಗಿಯಾದ್ರು? ಈ ಉಳಿದ ಗ್ಯಾಂಗ್ ಈ ರಂಜಿತ್ ಮತ್ತು ನಾಗರಾಜನ್ನ ತನ್ನ ಗ್ಯಾಂಗ್ ನಲ್ಲಿ ಸೇರಿಸಿಕೊಂಡ್ರ? ಕಾರಣ ಆ ಕೋಮು ಬಣ್ಣವನ್ನ ತಪ್ಪಿಸೋದಕ್ಕೆ ಪೊಲೀಸರು ಈ ಅನುಮಾನಕ್ಕೆ ಉತ್ತರವನ್ನ ನೀಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ರಂಜಿತ್ ಮತ್ತು ನಾಗರಾಜ್ನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ಆ ಅಸಲಿ ಸತ್ಯ ಬಹಿರಂಗ ಆಗತ್ತಾ, ಅಥವಾ ಇವರೆಲ್ಲರ ಅಜೆಂಡಾ ಒಂದೇ ಆಗಿತ್ತಾ? ಈ ರಂಜಿತ್ ನಾಗರಾಜ್ ಇಬ್ಬರು ಸುಹಾಸ್ ಶೆಟ್ಟಿಗೆ ಪರಿಚಿತರ? ಇವರಿಬ್ಬರಿಗೂ ಏನ್ ದ್ವೇಷ? ಅದೇ ಮುಖ್ಯವಾಗಿ ಗೊತ್ತಾಗಬೇಕಾಗಿರೋದು. ಇನ್ನು ಈಗ ಈ ಸುಹಾಸ್ ಶೆಟ್ಟಿ ಕೊಲೆ ವಿಚಾರಕ್ಕೆ 8 ಜನರನ್ನ ಅರೆಸ್ಟ್ ಮಾಡಿದೆ. ಆ 8 ಜನರಲ್ಲಿ ಒಬ್ಬ ನಾಗರಾಜ್ ಮತ್ತೊಬ್ಬ ರಂಜಿತ್. ಈ ನಾಗರಾಜ್ ಮತ್ತು ರಂಜಿತ್ ಯಾರು? ಈ ಪ್ರಶ್ನೆ ಈಗ ಮೂಡ್ತಾ ಇದೆ. ಉತ್ತರ ಕೊಡ್ತೀವಿ. ಅದಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸದ ನಾಗರಾಜ್ ಮತ್ತು ರಂಜಿತ್, ಇವರಿಬ್ರು ಚಿಕ್ಕಮಗಳೂರಿನ ಕಳಸದವರು. ಕೋಮು ಬಣ್ಣ ಬರೋದು ತಪ್ಪಿಸೋದಕ್ಕೆ ಯುವಕರನ್ನ, ಈ ಇಬ್ಬರನ್ನ ಬಳಕೆ ಮಾಡಿಕೊಳ್ಳಾಯ್ತಾ ಅನ್ನುವಂತಹ ಪ್ರಶ್ನೆ. ಈಗ ಒಂದೇ ಸಮುದಾಯಕ್ಕೆ ಸೇರಿದವರು ಈ ಮರ್ಡರ್ ಕೇಸಲ್ಲಿ ಇದ್ರು ಅಂತಂದ್ರೆ ಅದು ಕೋಮು ಬಣ್ಣ ಕಟ್ಕೊಳ್ಳುತ್ತೆ. ಹೀಗಾಗಿ ಈ ನಾಗರಾಜ್ ಮತ್ತು ರಂಜಿತ್ನನ್ನ ಈ ಯುವಕರು ಬಳಕೆ ಮಾಡಿಕೊಂಡ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಸುಹಾಸ್ ಹತ್ಯೆಯಲ್ಲಿ ನಾಗರಾಜ್ ಮತ್ತು ರಂಜಿತ್ ಪಾತ್ರ ಏನಾಗಿದ್ರೆ ಸುಹಾಸ್ ಕೇಸ್ನಲ್ಲಿ ಅತಿದೊಡ್ಡ ಅನುಮಾನ ಈಗ ಸೃಷ್ಟಿಯಾಗಿದೆ. ಹಾಗಿದ್ರೆ ನಾಗರಾಜ್ ಮತ್ತು ರಂಜಿತ್ ಬಾಡಿಗೆ ಹಂತಕರ? ಕಳಸದಲ್ಲಿ ಶಾಮಿಯಾನ ಕೆಲಸ ಮಾಡ್ತಾ ಇರುವಂತಹ ನಾಗರಾಜ್, ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರುವಂತದ್ದು ರಂಜಿತ್. ಇವರಿಬ್ಬರಿಗೂ ಸುಹಾಸ್ ಶೆಟ್ಟಿ ಮೇಲೆ ಏನ್ ದ್ವೇಷ? ಇವರಿಬ್ರು ಯಾಕೆ ಸುಹಾಸ್ ಶೆಟ್ಟಿಯ ಮರ್ಡರ್ ಅಲ್ಲಿ ಭಾಗಿಯಾದ್ರು? ಈ ಉಳಿದ ಗ್ಯಾಂಗ್ ಈ ರಂಜಿತ್ ಮತ್ತು ನಾಗರಾಜನ್ನ ತನ್ನ ಗ್ಯಾಂಗ್ ನಲ್ಲಿ ಸೇರಿಸಿಕೊಂಡ್ರ? ಕಾರಣ ಆ ಕೋಮು ಬಣ್ಣವನ್ನ ತಪ್ಪಿಸೋದಕ್ಕೆ ಪೊಲೀಸರು ಈ ಅನುಮಾನಕ್ಕೆ ಉತ್ತರವನ್ನ ನೀಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ರಂಜಿತ್ ಮತ್ತು ನಾಗರಾಜ್ನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ಆ ಅಸಲಿ ಸತ್ಯ ಬಹಿರಂಗ ಆಗತ್ತಾ, ಅಥವಾ ಇವರೆಲ್ಲರ ಅಜೆಂಡಾ ಒಂದೇ ಆಗಿತ್ತಾ? ಈ ರಂಜಿತ್ ನಾಗರಾಜ್ ಇಬ್ಬರು ಸುಹಾಸ್ ಶೆಟ್ಟಿಗೆ ಪರಿಚಿತರ? ಇವರಿಬ್ಬರಿಗೂ ಏನ್ ದ್ವೇಷ? ಅದೇ ಮುಖ್ಯವಾಗಿ ಗೊತ್ತಾಗಬೇಕಾಗಿರೋದು. ಇನ್ನು ಈಗ ಈ ಸುಹಾಸ್ ಶೆಟ್ಟಿ ಕೊಲೆ ವಿಚಾರಕ್ಕೆ 8 ಜನರನ್ನ ಅರೆಸ್ಟ್ ಮಾಡಿದೆ. ಆ 8 ಜನರಲ್ಲಿ ಒಬ್ಬ ನಾಗರಾಜ್ ಮತ್ತೊಬ್ಬ ರಂಜಿತ್. ಈ ನಾಗರಾಜ್ ಮತ್ತು ರಂಜಿತ್ ಯಾರು? ಈ ಪ್ರಶ್ನೆ ಈಗ ಮೂಡ್ತಾ ಇದೆ. ಉತ್ತರ ಕೊಡ್ತೀವಿ. ಅದಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸದ ನಾಗರಾಜ್ ಮತ್ತು ರಂಜಿತ್, ಇವರಿಬ್ರು ಚಿಕ್ಕಮಗಳೂರಿನ ಕಳಸದವರು. ಕೋಮು ಬಣ್ಣ ಬರೋದು ತಪ್ಪಿಸೋದಕ್ಕೆ ಯುವಕರನ್ನ, ಈ ಇಬ್ಬರನ್ನ ಬಳಕೆ ಮಾಡಿಕೊಳ್ಳಾಯ್ತಾ ಅನ್ನುವಂತಹ ಪ್ರಶ್ನೆ. ಈಗ ಒಂದೇ ಸಮುದಾಯಕ್ಕೆ ಸೇರಿದವರು ಈ ಮರ್ಡರ್ ಕೇಸಲ್ಲಿ ಇದ್ರು ಅಂತಂದ್ರೆ ಅದು ಕೋಮು ಬಣ್ಣ ಕಟ್ಕೊಳ್ಳುತ್ತೆ. ಹೀಗಾಗಿ ಈ ನಾಗರಾಜ್ ಮತ್ತು ರಂಜಿತ್ನನ್ನ ಈ ಯುವಕರು ಬಳಕೆ ಮಾಡಿಕೊಂಡ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಸುಹಾಸ್ ಹತ್ಯೆಯಲ್ಲಿ ನಾಗರಾಜ್ ಮತ್ತು ರಂಜಿತ್ ಪಾತ್ರ ಏನಾಗಿದ್ರೆ ಸುಹಾಸ್ ಕೇಸ್ನಲ್ಲಿ ಅತಿದೊಡ್ಡ ಅನುಮಾನ ಈಗ ಸೃಷ್ಟಿಯಾಗಿದೆ. ಹಾಗಿದ್ರೆ ನಾಗರಾಜ್ ಮತ್ತು ರಂಜಿತ್ ಬಾಡಿಗೆ ಹಂತಕರ? ಕಳಸದಲ್ಲಿ ಶಾಮಿಯಾನ ಕೆಲಸ ಮಾಡ್ತಾ ಇರುವಂತಹ ನಾಗರಾಜ್, ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರುವಂತದ್ದು ರಂಜಿತ್. ಇವರಿಬ್ಬರಿಗೂ ಸುಹಾಸ್ ಶೆಟ್ಟಿ ಮೇಲೆ ಏನ್ ದ್ವೇಷ? ಇವರಿಬ್ರು ಯಾಕೆ ಸುಹಾಸ್ ಶೆಟ್ಟಿಯ ಮರ್ಡರ್ ಅಲ್ಲಿ ಭಾಗಿಯಾದ್ರು? ಈ ಉಳಿದ ಗ್ಯಾಂಗ್ ಈ ರಂಜಿತ್ ಮತ್ತು ನಾಗರಾಜನ್ನ ತನ್ನ ಗ್ಯಾಂಗ್ ನಲ್ಲಿ ಸೇರಿಸಿಕೊಂಡ್ರ? ಕಾರಣ ಆ ಕೋಮು ಬಣ್ಣವನ್ನ ತಪ್ಪಿಸೋದಕ್ಕೆ ಪೊಲೀಸರು ಈ ಅನುಮಾನಕ್ಕೆ ಉತ್ತರವನ್ನ ನೀಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ರಂಜಿತ್ ಮತ್ತು ನಾಗರಾಜ್ನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ಆ ಅಸಲಿ ಸತ್ಯ ಬಹಿರಂಗ ಆಗತ್ತಾ, ಅಥವಾ ಇವರೆಲ್ಲರ ಅಜೆಂಡಾ ಒಂದೇ ಆಗಿತ್ತಾ? ಈ ರಂಜಿತ್ ನಾಗರಾಜ್ ಇಬ್ಬರು ಸುಹಾಸ್ ಶೆಟ್ಟಿಗೆ ಪರಿಚಿತರ? ಇವರಿಬ್ಬರಿಗೂ ಏನ್ ದ್ವೇಷ? ಅದೇ ಮುಖ್ಯವಾಗಿ ಗೊತ್ತಾಗಬೇಕಾಗಿರೋದು.
ಇನ್ನು ಈಗ ಈ ಸುಹಾಸ್ ಶೆಟ್ಟಿ ಕೊಲೆ ವಿಚಾರಕ್ಕೆ 8 ಜನರನ್ನ ಅರೆಸ್ಟ್ ಮಾಡಿದೆ. ಆ 8 ಜನರಲ್ಲಿ ಒಬ್ಬ ನಾಗರಾಜ್ ಮತ್ತೊಬ್ಬ ರಂಜಿತ್. ಈ ನಾಗರಾಜ್ ಮತ್ತು ರಂಜಿತ್ ಯಾರು? ಈ ಪ್ರಶ್ನೆ ಈಗ ಮೂಡ್ತಾ ಇದೆ. ಉತ್ತರ ಕೊಡ್ತೀವಿ. ಅದಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸದ ನಾಗರಾಜ್ ಮತ್ತು ರಂಜಿತ್, ಇವರಿಬ್ರು ಚಿಕ್ಕಮಗಳೂರಿನ ಕಳಸದವರು. ಕೋಮು ಬಣ್ಣ ಬರೋದು ತಪ್ಪಿಸೋದಕ್ಕೆ ಯುವಕರನ್ನ, ಈ ಇಬ್ಬರನ್ನ ಬಳಕೆ ಮಾಡಿಕೊಳ್ಳಾಯ್ತಾ ಅನ್ನುವಂತಹ ಪ್ರಶ್ನೆ. ಈಗ ಒಂದೇ ಸಮುದಾಯಕ್ಕೆ ಸೇರಿದವರು ಈ ಮರ್ಡರ್ ಕೇಸಲ್ಲಿ ಇದ್ರು ಅಂತಂದ್ರೆ ಅದು ಕೋಮು ಬಣ್ಣ ಕಟ್ಕೊಳ್ಳುತ್ತೆ. ಹೀಗಾಗಿ ಈ ನಾಗರಾಜ್ ಮತ್ತು ರಂಜಿತ್ನನ್ನ ಈ ಯುವಕರು ಬಳಕೆ ಮಾಡಿಕೊಂಡ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಸುಹಾಸ್ ಹತ್ಯೆಯಲ್ಲಿ ನಾಗರಾಜ್ ಮತ್ತು ರಂಜಿತ್ ಪಾತ್ರ ಏನಾಗಿದ್ರೆ ಸುಹಾಸ್ ಕೇಸ್ನಲ್ಲಿ ಅತಿದೊಡ್ಡ ಅನುಮಾನ ಈಗ ಸೃಷ್ಟಿಯಾಗಿದೆ. ಹಾಗಿದ್ರೆ ನಾಗರಾಜ್ ಮತ್ತು ರಂಜಿತ್ ಬಾಡಿಗೆ ಹಂತಕರ? ಕಳಸದಲ್ಲಿ ಶಾಮಿಯಾನ ಕೆಲಸ ಮಾಡ್ತಾ ಇರುವಂತಹ ನಾಗರಾಜ್, ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರುವಂತದ್ದು ರಂಜಿತ್. ಇವರಿಬ್ಬರಿಗೂ ಸುಹಾಸ್ ಶೆಟ್ಟಿ ಮೇಲೆ ಏನ್ ದ್ವೇಷ? ಇವರಿಬ್ಬರು ಯಾಕೆ ಸುಹಾಸ್ ಶೆಟ್ಟಿಯ ಮರ್ಡರ್ ಅಲ್ಲಿ ಭಾಗಿಯಾದ್ರು? ಈ ಉಳಿದ ಗ್ಯಾಂಗ್ ಈ ರಂಜಿತ್ ಮತ್ತು ನಾಗರಾಜನ್ನ ತನ್ನ ಗ್ಯಾಂಗ್ ನಲ್ಲಿ ಸೇರಿಸಿಕೊಂಡ್ರ? ಕಾರಣ ಆ ಕೋಮು ಬಣ್ಣವನ್ನ ತಪ್ಪಿಸೋದಕ್ಕೆ ಪೊಲೀಸರು ಈ ಅನುಮಾನಕ್ಕೆ ಉತ್ತರವನ್ನ ನೀಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ರಂಜಿತ್ ಮತ್ತು ನಾಗರಾಜ್ನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ಆ ಅಸಲಿ ಸತ್ಯ ಬಹಿರಂಗ ಆಗುತ್ತಾ ಅಥವಾ ಇವರೆಲ್ಲರ ಅಜೆಂಡಾ ಒಂದೇ ಆಗಿತ್ತಾ? ಈ ರಂಜಿತ್ ನಾಗರಾಜ್ ಇಬ್ಬರು ಸುಹಾಸ್ ಶೆಟ್ಟಿಗೆ ಪರಿಚಿತರ? ಇವರಿಬ್ಬರಿಗೂ ಏನ್ ದ್ವೇಷ? ಅದೇ ಮುಖ್ಯವಾಗಿ ಗೊತ್ತಾಗಬೇಕಾಗಿರೋದು. ಇನ್ನು ಈಗ ಈ ಸುಹಾಸ್ ಶೆಟ್ಟಿ ಕೊಲೆ ವಿಚಾರಕ್ಕೆ 8 ಜನರನ್ನ ಅರೆಸ್ಟ್ ಮಾಡಿದೆ. ಆ 8 ಜನರಲ್ಲಿ ಒಬ್ಬ ನಾಗರಾಜ್ ಮತ್ತೊಬ್ಬ ರಂಜಿತ್. ಈ ನಾಗರಾಜ್ ಮತ್ತು ರಂಜಿತ್ ಯಾರು? ಈ ಪ್ರಶ್ನೆ ಈಗ ಮೂಡ್ತಾ ಇದೆ. ಉತ್ತರ ಕೊಡ್ತೀವಿ. ಅದಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸದ ನಾಗರಾಜ್ ಮತ್ತು ರಂಜಿತ್, ಇವರಿಬ್ರು ಚಿಕ್ಕಮಗಳೂರಿನ ಕಳಸದವರು. ಕೋಮು ಬಣ್ಣ ಬರೋದು ತಪ್ಪಿಸೋದಕ್ಕೆ ಯುವಕರನ್ನ, ಈ ಇಬ್ಬರನ್ನ ಬಳಕೆ ಮಾಡಿಕೊಳ್ಳಾಯ್ತಾ ಅನ್ನುವಂತಹ ಪ್ರಶ್ನೆ. ಈಗ ಒಂದೇ ಸಮುದಾಯಕ್ಕೆ ಸೇರಿದವರು ಈ ಮರ್ಡರ್ ಕೇಸಲ್ಲಿ ಇದ್ರು ಅಂತಂದ್ರೆ ಅದು ಕೋಮು ಬಣ್ಣ ಕಟ್ಕೊಳ್ಳುತ್ತೆ. ಹೀಗಾಗಿ ಈ ನಾಗರಾಜ್ ಮತ್ತು ರಂಜಿತ್ನನ್ನ ಈ ಯುವಕರು ಬಳಕೆ ಮಾಡಿಕೊಂಡ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಸುಹಾಸ್ ಹತ್ಯೆಯಲ್ಲಿ ನಾಗರಾಜ್ ಮತ್ತು ರಂಜಿತ್ ಪಾತ್ರ ಏನಾಗಿದ್ರೆ ಸುಹಾಸ್ ಕೇಸ್ನಲ್ಲಿ ಅತಿದೊಡ್ಡ ಅನುಮಾನ ಈಗ ಸೃಷ್ಟಿಯಾಗಿದೆ. ಹಾಗಿದ್ರೆ ನಾಗರಾಜ್ ಮತ್ತು ರಂಜಿತ್ ಬಾಡಿಗೆ ಹಂತಕರ? ಕಳಸದಲ್ಲಿ ಶಾಮಿಯಾನ ಕೆಲಸ ಮಾಡ್ತಾ ಇರುವಂತಹ ನಾಗರಾಜ್, ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರುವಂತದ್ದು ರಂಜಿತ್. ಇವರಿಬ್ಬರಿಗೂ ಸುಹಾಸ್ ಶೆಟ್ಟಿ ಮೇಲೆ ಏನ್ ದ್ವೇಷ? ಇವರಿಬ್ಬರು ಯಾಕೆ ಸುಹಾಸ್ ಶೆಟ್ಟಿಯ ಮರ್ಡರ್ ಅಲ್ಲಿ ಭಾಗಿಯಾದ್ರು? ಈ ಉಳಿದ ಗ್ಯಾಂಗ್ ಈ ರಂಜಿತ್ ಮತ್ತು ನಾಗರಾಜನ್ನ ತನ್ನ ಗ್ಯಾಂಗ್ ನಲ್ಲಿ ಸೇರಿಸಿಕೊಂಡ್ರ? ಕಾರಣ ಆ ಕೋಮು ಬಣ್ಣವನ್ನ ತಪ್ಪಿಸೋದಕ್ಕೆ ಪೊಲೀಸರು ಈ ಅನುಮಾನಕ್ಕೆ ಉತ್ತರವನ್ನ ನೀಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ರಂಜಿತ್ ಮತ್ತು ನಾಗರಾಜ್ನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ಆ ಅಸಲಿ ಸತ್ಯ ಬಹಿರಂಗ ಆಗುತ್ತಾ ಅಥವಾ ಇವರೆಲ್ಲರ ಅಜೆಂಡಾ ಒಂದೇ ಆಗಿತ್ತಾ? ಈ ರಂಜಿತ್ ನಾಗರಾಜ್ ಇಬ್ಬರು ಸುಹಾಸ್ ಶೆಟ್ಟಿಗೆ ಪರಿಚಿತರ? ಇವರಿಬ್ಬರಿಗೂ ಏನ್ ದ್ವೇಷ? ಅದೇ ಮುಖ್ಯವಾಗಿ ಗೊತ್ತಾಗಬೇಕಾಗಿರೋದು.